ಕೆಲವು ದಿನಗಳಾಯ್ತು ಸರಿಗಟ್ಟು ನಿದ್ರೆ ಇಲ್ಲ. ಕೆಲವು ದಿನಗಳಾಯ್ತು ಸರಿಗಟ್ಟು ನಿದ್ರೆ ಇಲ್ಲ. ಆಹಾರ ಶರೀರಕ್ಕೆ ಸೇರುತ್ತಾ ಇಲ್ಲ. ರಾತ್ರಿ ಹಗಲು ಆ ಪಾರ್ವತಿಯಂತೆ ನನಗೆ ನೆನಪಾಗುತ್ತಾ ಇದೆ. ನನ್ನಷ್ಟಕ್ಕೆ ನಾನು ಯೋಚಿಸುವುದು, ಕಿಚ್ಚುಗಣ್ಣವನ ಮೇಲೆ ಅವಳಿಗೆ ಹೇಗೆ ಮನಸ್ಸಾಯಿತು? ಅವನೊಂದಿಗೆ ಯಾವ ರೀತಿಯಲ್ಲಿ ಜೀವನ ಸಾಗಿಸುವುದಕ್ಕೆ ಸಾಧ್ಯ? ಪರಮೇಶ್ವರನ ಹತ್ತಿರ ಹೋಗ್ಲಿಕ್ಕೆ ಆಗ್ತದ? ಎಂತ ವಾಸನೆ ಬರೇ, ಜಿಗುಟು ಜಿಗುಟು ವಾಸನೆ ಬರ್ತಾನೆ. ಕಾರಣ ಮತ್ತೇನು ಅಲ್ಲ, ನಾವು ಶುದ್ಧ ಭಸ್ಮ ತರುವುದಲ್ಲ, ಅರ್ಧಂಬರ್ಧ ಬೆದ್ದಂತ ಭಸ್ಮವನ್ನು ಭೂಲೋಕದಿಂದ ತರುವುದು. ಅದನ್ನು ಇವ ಶುದ್ಧ ಭಸ್ಮ ಅಂತ ಲೇಪಿಸುವುದು. ಪ್ರಾತಃಕಾಲ ಲೇಪಿಸಿದ್ರೆ ಪುನಃ ಸ್ನಾನ ಮಾಡಲಿಕ್ಕಿಲ್ಲ. ಮಧ್ಯಾಹ್ನ ಅದರ ಮೇಲೆ ಲೇಪಿಸಿದ, ಸಂಜೆ ಪುನಃ ಅದರ ಮೇಲೆ ಲೇಪಿಸಿದ. ಆ ಕಾರಣದಿಂದಲೇ ಏನೋ ಒಂದು ರೀತಿಯ ವಾಸನೆ ಬರ್ತಾ ಇದ್ದಾನೆ. ಅವನ ತಲೆಗೂದಲನ್ನು ನೋಡಿದ್ರೆ ಬೆಳ್ಳಿಯ ಸರಿಗೆ ಹಾಗಾಗಿದೆ, ಹಕ್ಕಿ ಗೂಡು ಕಟ್ಟಿದ ಹಾಗಾಗಿದೆ. ಅಂತಹ ಓರ್ವ ನಿಕೃಷ್ಟರನ್ನು ಕಂಡು ಪಾರ್ವತಿಯ ಹತ್ತಿರ ಹೋದ್ರೆ ಏನು ಪರಿಮಳ, ಏನು ಪರಿಮಳ! ಅವಳ ಕನುಗಂಧ ಅಚ್ಚ ಕುಸುಮಗಂಧಿನಿಯಾದಂತಹ ಪಾರ್ವತಿ ಈ ನಿಕೃಷ್ಟನಾದಂತಹ ಪರಮೇಶ್ವರನೊಂದಿಗೆ ಯಾವ ರೀತಿಯಲ್ಲಿ ಜೀವನವನ್ನು ಸಾಗಿಸುತ್ತಾಳೋ ಅಲ್ಲ. ಒಂದು ಸಿಹಿ ಚುಂಬನವನ್ನು ಕೊಡುವ ಯೋಗ್ಯತೆ ಆ ಪಾರ್ವತಿಗೆ ಉಂಟ. ಪುರುಷನ ಮುಖದಲ್ಲಿ ಅಗ್ನಿ ಇದ್ರೆ ಯಾವುದೇ ಸ್ತ್ರೀಗಾಗಲಿ ಚುಂಬಿಸುವುದಕ್ಕೆ ಸಾಧ್ಯ ಉಂಟೆ? ಬೇಡ. ಒಂದು ಭದ್ರವಾದಂತಹ ಆಲಿಂಗನ ಕೊಡುವ ಹಣೆ ಬರಹ ಈ ಪಾರ್ವತಿಗೆ ಉಂಟ. ಶರೀರ ಇಡೀ ಸರ್ಪಗಳಿದ್ರೆ ಅವನನ್ನು ಆಲಿಂಗಿಸುವುದಕ್ಕೆ ಸಾಧ್ಯ ಉಂಟ? ಆದರೂ ಅವನೊಂದಿಗೆ ಯಾವ ರೀತಿಯಲ್ಲಿ ಜೀವನವನ್ನು ಸಾಗಿಸುತ್ತಾಳೋ ನನಗೊಂದು ಅರ್ಥವಾಗುತ್ತಾ ಇಲ್ಲ.